ದ್ವಾರಕೇಶ್ ಸರ್ ಅವರು, ನಮ್ಮ ಅರವಿಂದ್ ನಗರದ ನಗರಸಭಾ ಸದಸ್ಯರು, ಅವರಿಗೂ ವೇದಿಕೆ ಮುಖಾಂತರ ಪತ್ರಿಕೆಯ ಮುಖಾಂತರ ನಮ್ಮ ಮುಖಾಂತರ ಸ್ವಾಗತವನ್ನು ಕೋರೋಣ. ಇವರೆಲ್ಲರ ಸಹಕಾರದಿಂದ ಈ ಪಿರಮಿಡ್ ನಿರ್ಮಾಣವಾಗಿದ್ದು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮಾಡಿ. ಇಂದು ಈ ಪಿರಮಿಡ್ ಉದ್ಘಾಟನೆಗೆ ಆಗಮಿಸಿದ ಎಲ್ಲ ನನ್ನ ಸಹೋದರ ಸಹೋದರಿ ನಮಸ್ಕರಿಸುತ್ತಾ, ಹಾಗೂ ಜನಜೀವನ ವ್ಯವಸ್ಥೆಯಲ್ಲಿ ನಾವಿರ್ತಕ್ಕಂಥ ನಮ್ಮ ಸಮಯದ ಅಭಾವದಲ್ಲಿ ನಮ್ಮ ಆರೋಗ್ಯದ ಕಡೆ ಚಿಂತನೆ ಕಡಿಮೆಯಾಗಿದೆ. ಈ ಒಂದು ಆರೋಗ್ಯಕ್ಕೆ ಮನುಷ್ಯ ಜೀವನ ಅಂದರೆ ಶ್ವಾಸಕೋಶ ಜೀವನ. ಮನುಷ್ಯನ ಶ್ವಾಸ ಯಾವತ್ತು ನಿಲ್ಲುತ್ತೆ ಅವತ್ತು ಮನುಷ್ಯ ಇಲ್ಲ. ಆ ಒಂದು ಶ್ವಾಸವನ್ನು ಕಾಪಾಡೋದೇ ಒಂದು ಈ ಜೀವನ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಈ ಶ್ವಾಸದ ಬಗ್ಗೆನೇ ಈ ಒಂದು ಯೋಗ ಪಿರಮಿಡ್ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಶ್ವಾಸ ಯಾವಾಗ ಅದನ್ನು ಎಷ್ಟರ ಮಟ್ಟಿಗೆ ಕಾಪಾಡ್ಕೊಳ್ತೀವಿ ಅಂದರೆ ಅಷ್ಟರ ಮಟ್ಟಿಗೆ ನಾವು ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ. ಆ ಒಂದು ಶ್ವಾಸಕ್ಕೆ ಕಾಪಾಡೋ ಒಂದು ಇದಕ್ಕೆ ಆಯೋಜನೆ ಮಾಡಿದಂಥ ಈ ಕಮಿಟಿ ಸದಸ್ಯರಿಗೆ ನಮ್ಮ ಹೊಸಪೇಟೆ ನಗರದ ಎಲ್ಲರ ಕಡೆಯಿಂದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಇವರು ಕೂಡ ಇದನ್ನೊಂದು ಸಾಧನೆ ಮಾಡಬೇಕಂದ್ರೆ ಹಲವಾರು ಬಾರಿ ನಗರಸಭೆಗೆ ಬಂದು ಶಾಸಕರ ಹತ್ರ ಹೋಗಿ ಎಲ್ಲ ರೀತಿ ಅಡ್ಡಾಡ ಮಾಡಿ ಇವರು ತಮ್ಮೊಬ್ಬರು ತಾವು ಮಾಡ್ಕೋಬೇಕಾಗಿರೋ ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಮುಗಿಸ್ಬೋದಾಗಿತ್ತು ಕಂಪ್ನಿಯವರು. ಬಟ್ ಇತರರಿಗೆಲ್ಲ ಇದರ ಬಗ್ಗೆ ಸದುಪಯೋಗ ಆಗಲಿ, ಎಲ್ಲರೂ ಇವತ್ತೊಂದು ಧ್ಯಾನದಲ್ಲಿ ಮುಳುಗಲಿ, ಎಲ್ಲರೂ ಒಂದು ಶಾಂತಿ ಇದರಿಂದ. ಯಾಕಂದರೆ ಇವತ್ತು ಮನುಷ್ಯನಿಗೆ ಎಷ್ಟೋ ಟೆನ್ಷನಿಂದ ಬರ್ತೀವಿ. ಒಂದು 10-15 ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ, ಅಥವಾ ಇಂಥ ನಮ್ಮ ಕೊಳಲು ವಾಸಿಯವರು ನಮ್ಮ ಸ್ನೇಹಿತರು ಅವರು ತುಂಬ, ಅವ್ರ ಮಗಳು ಕೂಡ ಭಾಳ ಅತಿ ಮಧುರ ಗಾನ. ಇಂಥ ಒಂದು ಗಾನ, ಒಂದು ಕೊಳಲು ಒಂದು 10 ನಿಮಿಷ ನಮ್ಮ ಕಿವಿ, ಮೂಗು, ಕಣ್ಣು ಎಲ್ಲ ಕಡೆಯಿಂದ ಹರಡಾಡ್ಬಿಟ್ರೆ ನಮ್ಮ ಶ್ವಾಸ ಮತ್ತೆ 10 ವರ್ಷ ನಾವು ಜೀವಂತ ಉಳಿದಂಗೆ. ಯಾಕಂದರೆ ಇವತ್ತು ಹಾಸ್ಪಿಟಲೈಸೇಷನ್ ಏನಂತ ಎಲ್ಲರಿಗೂ ಗೊತ್ತಿದೆ. ನಾವು ಹಾಸ್ಪಿಟಲೈಸೇಷನ್ ಹೋಗ್ಬಾರ್ದಂದ್ರೆ ಇಂಥ ಒಂದು ಕೇಂದ್ರಕ್ಕೆ ಒಂದು ತಾಸು ಬರಬೇಕು. ನಾನು ಹೀಗೆ ಗೋವಿಂದಣ್ಣನ ಕೇಳ್ಕೊಂಡೆ, ನಾನು ಈ ಬಿಸಿ ಶೆಡ್ಯೂಲ್ ಇನ್ನೊಂದು ವರ್ಷ ಆದಮೇಲೆ ನಾವು ಒಂದು ತಾಸಿಗೆ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಇವತ್ತು ನಾವು ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ ಇರಬೇಕಂದ್ರೆ ನಾವು ಜೀವಂತವಾಗಿರ್ಬೇಕು. ಜೀವಂತ ಇರಬೇಕಂದ್ರೆ ಶ್ವಾಸಕೋಶ ಇರಬೇಕು. ಆ ಶ್ವಾಸ ಒಂದು ಉಸಿರಾಟ ಇರೋವರೆಗೂ ನಾವು ಉಸಿರಿರ್ತೀವಿ, ನಾವು ಸೇವೆ ಮಾಡಲಿಕ್ಕೆ ಅನುಕೂಲ ಆಗುತ್ತೀವಿ. ಇದನ್ನು ನಾವು ಮನೆಯಲ್ಲಿ ಕೂಡ ಒಂದು 20 ನಿಮಿಷ ಮಾಡ್ಬೋದು. ಈ ಥರ ಮ್ಯೂಸಿಕ್ ಇಟ್ಕೊಂಡು ಎಲ್ಲ ಗಮನ ಚಿತ್ತ ನಮ್ಮ ದೇಹದ ಮೇಲೆ ಇಟ್ಕೊಂಡು, ನಮ್ಮ ಉಸಿರಿನ ಮೇಲೆ ಇಟ್ಕೊಂಡು, ಆ ಒಂದು ಗಮನ ಉಸಿರಿನ ಮೇಲೆ ಇಟ್ಟರೆ ನಾವು ನಿರಂತರ ಉಸಿರಾಡ್ತೀವಿ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ತಾವೆಲ್ಲ 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ. ಈ ಒಂದು ಪಾರ್ಕ್ ಉದ್ಯಾನವನವನ್ನು ನಗರಸಭೆಯ ನಿಮ್ಮ ಕಮಿಟಿಗೆ ಮೇಂಟೈನ್ ಮಾಡಲಿಕ್ಕೆ ನಮ್ಮೆಲ್ಲ ಕೌನ್ಸಿಲರ್ಸ್ನೆಲ್ಲ ಮಾತಾಡಿಕೊಂಡು ಈಗ ನಿಮಗೆ ಒಂದು ಆರ್ಡರ್ ಕಾಪಿ ಕೂಡ ಮಾಡಿಸ್ಕೊಡ್ತೀನಿ ಅಂತ ನಮ್ಮ ಕೌನ್ಸಿಲರ್ ಆದ ದ್ವಾರಕೇಶ್ ಅವರ ಒಂದು ನೇತೃತ್ವದಲ್ಲಿ ಅದನ್ನು ಸಬ್ಜೆಕ್ಟ್ ತರ್ತಾರೆ ಮುಂದಿನ ಸಭೆಯಲ್ಲಿ. ಹಾಗೂ ಈ ಒಂದು ಪಾರ್ಕ್ ಮೇಂಟೆನೆನ್ಸ್ ನಮ್ಮ ಕಮಿಟಿಗೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಮಿಟಿ ಮಂದಿರಕ್ಕೋಸ್ಕರ ಪಾಪ ಅನ್ಬಾರ್ದು, ಅವ್ರ ಕಮಿಟಿಯವರು ಎಲ್ಲಿ ಬೇಕಾಗಲಿ ಪಾಪ ಅವ್ರ ಟೈಮಿಂಗ್ ಇಲ್ಲ, ಏನಿಲ್ಲ, ಆ ಥರ ಪಾಪ ತಿರುಗಾಡ್ಬಿಟ್ಟು ಇವತ್ತು ಇದೆಲ್ಲ ಸಕ್ಸಸ್ ಆಗಬೇಕಂದ್ರೆ ಅನ್ನೋರೊಂದು ಅವ್ರು ಬಳಸ್ತಾರೆ ನನಗೆ. ಯಾಕಂದ್ರೆ ಮನುಷ್ಯನಿಗೆ ನಾವು ಏನೇ ಮಾಡಿ ಇವತ್ತಿರೋ ಬಿಸಿ ಶೆಡ್ಯೂಲಲ್ಲಿ ಒಂದು ಮನುಷ್ಯನಿಗೆ ಒಂದು ನೆಮ್ಮದಿ ಬೇಕಂದ್ರೆ ಇವತ್ತು ಅವರು ಒಂದು ಧ್ಯಾನ ಮಾಡೋಕ್ಕೆ, ಆಮೇಲೆ ಉಸಿರಾಡೋದು, ಇದು ಯೋಗದಲ್ಲಿ ಆಗಿರ್ಬೋದು, ಈ ಧ್ಯಾನ ಮಾಡೋದ್ರಿಂದ ಎಷ್ಟೆಲ್ಲ ಇದಾವೆ ಅನ್ನೋದಕ್ಕೆ ಅಣ್ಣವರು. ಯಾಕಂದ್ರೆ ಅದನ್ನ ಹೇಳಲೇಬಾರ್ದು. ಅವ್ರ ಬ್ಯಾಚ್, ಅವ್ರ ಟೀಮರು ನಾನು ಭಾಳ ದಿವಸ ನೋಡ್ತಿರ್ತೀನಿ. ಎಲ್ಲನೇ ಕಾಣಲಿ ಅವರು ದ್ವಾರಕೇಶ್ ಅಣ್ಣವ್ರಿಗೆ ಹೇಳ್ರಿ, ಅಧ್ಯಕ್ಷರಿಗೆ ಹೇಳ್ರಿ, ಫಸ್ಟ್ ನಮ್ಗೆ ಈ ಕೆಲಸ ಆಗಬೇಕು. ಯಾಕಂದ್ರೆ ಎಷ್ಟೋ ಜನ ಎಷ್ಟು ವಿಚಾರಗಳು ಇಟ್ಕೊಂಡು ಬರ್ತಾರೆ, ಅತಿ ಹೆಚ್ಚು ಟೆನ್ಷನಲ್ಲಿ ಇರ್ತಾರೆ. ಒಂದು ½ ಅನ್ ಅವರ್ ಇಲ್ಲಿ ಬಂದ್ಬಿಟ್ಟು ಧ್ಯಾನ ಮಾಡಿಬಿಟ್ಟು ಅವ್ರಿಗೆಲ್ಲ ರಿಲೀಫ್ ಆಗುತ್ತೆ. ಯಾಕಂದ್ರೆ ಇವತ್ತಿನ ಜೀವನದಲ್ಲಿ ಬಹಳಷ್ಟು ಅಂದ್ರೆ ಕೆಲಸ ಎಷ್ಟು ಪ್ರಾಬ್ಲಮ್ಸ್ ಇರ್ತವೆ. ದ್ವಾರಕೇಶ್ ಒಳ್ಳೆ ಒಂದು ಸಬ್ಜೆಕ್ಟ್ ಆಗುತ್ತೆ. ಆದಷ್ಟು ನಮ್ಮ ಕೈಯಿಂದ ಏನಾಗುತ್ತೆ ಒಳ್ಳೇದು ಮಾಡೋಣ, ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ಬಿಟ್ಟು ನಾವು ಅಣ್ಣರ ಜೊತೆಲಿ, ಆಮೇಲೆ ಅವ್ರ ಟೀಮ್ಗೆ ನಾನು ಯಾವಾಗಲೂ ಅವ್ರ ಋಣಿಯಲ್ಲಿ ಇರ್ತೀನಿ. ಯಾಕಂದ್ರೆ ನನ್ನ ವಾರ್ಡಲ್ಲಿ ಇರೋದ ಕಾರಣ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಸಿಟಿ ಜನರಿಗೂ ಹಾಗೂ ಯಜಮಾನರಿಗೂ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಪತ್ರಿಕೆಯವರ ಕಡೆಯಿಂದ, ಹಂಪಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ವತಿಯಿಂದ ಹಾಗೂ ನಿಮ್ಮ ಎಲ್ಲರ ವತಿಯಿಂದ ಅವರಿಗೆ ಕಿರು ಸನ್ಮಾನ ಮಾಡಬೇಕಾಗಿ ವೆಂಕಟೇಶನ್ ಅವರು ಮತ್ತು ಗೋವಿಂದ್ ಸರ್ ಅವರು, ಉಳಿಬಸವ ಸರ್ ಅವರು ಬರಬೇಕಾಗಿ ತಮ್ಮಲ್ಲಿ ಕೈಗೊಳ್ಳಿ ಮನವಿ. ಸನ್ಮಾನ ಮೀರಿ ಜೋರಾಗಿ ಚಪ್ಪಾಳೆ ಮುಖಾಂತರ, ಜೋರಾಗಿ ಚಪ್ಪಾಳೆ.
ಜೋರಾಗಿ ಚಪ್ಪಾಳೆ. ಜೋರಾಗಿ. ನಗರಸಭಾ ಅಧ್ಯಕ್ಷ ರೂಪೇಶ್ ಕುಮಾರ್ ಸರ್ ಅವರು ಮತ್ತು ನಗರಸಭಾ ಸದಸ್ಯರಾದ ದ್ವಾರಕೇಶ್ ಸರ್ ಅವರ ಒಂದು ಸಹಕಾರ ಸಂಯೋಜನೆ ಮತ್ತು ಅನ್ವೇಷಣೆ ಮುಖಾಂತರ ಹಾಗೂ ನಮ್ಮ ಹಂಪಿ ಪಿರಮಿಡ್ ಟ್ರಸ್ಟ್ನ ಎಲ್ಲಾ ಸದಸ್ಯರ ಮುಖಾಂತರ ಈ ಪಿರಮಿಡ್ ಮೊಟ್ಟ ಮೊದಲನೇ ಪಬ್ಲಿಕ್ ಪಿರಮಿಡ್ ಸಾರ್ವಜನಿಕ ಪಿರಮಿಡ್ ಧ್ಯಾನ ಕೇಂದ್ರ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅನಾಪಾನ ಸತಿ ಪಿರಮಿಡ್ ಧ್ಯಾನ ಕೇಂದ್ರಕ್ಕೆ ಸಹಕಾರ ಕೊಟ್ಟಂತ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮದುವೆಗೆ ಹೋಗ್ಬೇಕು ಫಂಕ್ಷನ್ ಇದೆ ಸೊ ಇಲ್ಲಿ ನಾಳೆ ನೆಟ್ಟದೆ ಬಿಡುವ ಚೆನ್ನಾಗಿದೆ ಒಳ್ಳೆ ಕಾನ್ಸೆಪ್ಟ್ ಖುಷಿ ಆಯ್ತು ಇದು ನಾವು ಬರ್ತಾ ಇದ್ದೀವಿ